ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಜಕರ್ಯನ ಗ್ರಂಥ 9ನೇ ಅಧ್ಯಾಯ, ದ ಬುಕ್ ಆಫ್ ಜಕರಾಯ ಚಾಪ್ಟರ್ 9. 9ನೇ ಅಧ್ಯಾಯ ಜಕರ್ಯನ ಗ್ರಂಥದಲ್ಲಿ ಮೆಸ್ಸಿಯನ ಆಶೀರ್ವಾದಗಳನ್ನು ನಾವು ನೋಡಿಕೊಳ್ತೇವೆ. ಈಗ ಹತ್ರ ನಾವು ಹೊಸ ಒಡಂಬಡಿಕೆ ಕಡೆಗೆ ಬರ್ತಾ ಇದ್ದೀವಿ. ಇನ್ನೂ ಒಂದು ಪುಸ್ತಕ ಅದಾದ ನಂತರ ಹೊಸ ಒಡಂಬಡಿಕೆಗೆ ಬರ್ತದೆ. ಆದ ಕಾರಣ ಆ ಮೆಸ್ಸಿಯನ ಕುರಿತಾಗಿ, ಕ್ರಿಸ್ತನ ಕುರಿತಾಗಿ ಬರುವಂಥದ್ರ ಬಗ್ಗೆ ಈಗಾಗಲೇ ಸ್ವಲ್ಪ ಸುಳಿವನ್ನು ಹಗ್ಗಾಯ್, ಜಕರ್ಯ ಮತ್ತು ಮಲಾಕಿ ಈ ಮೂವರು ಪ್ರವಾದಿಗಳು ತಮ್ಮ ಸಂದೇಶಗಳಲ್ಲಿ ಹಿಂದಿರುಗಿ 70 ವರ್ಷಗಳಾದ ಮೇಲೆ ಹಿಂದಿರುಗಿ ಬಂದಂಥ ದೇವಜನರನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ಅವರ ಹೃದಯಗಳನ್ನು ಮೆಸ್ಸಿಯನ ಬರುವಿಕೆಗಾಗಿ ಸಿದ್ಧಪಡಿಸುತ್ತಿದ್ದಾರೆ. ಅದರಲ್ಲಿ ಮೆಸ್ಸಿಯನ ಆಶೀರ್ವಾದಗಳನ್ನು ಕೂಡ ಅವರು ಹೇಳ್ತಿದ್ರು. ಇಲ್ಲಿ ಕೂಡ ಜಕರ್ಯ 9ನೇ ಅಧ್ಯಾಯದಲ್ಲಿ ಮೆಸ್ಸಿಯನ 12 ಆಶೀರ್ವಾದಗಳನ್ನು ನಾವು ನೋಡಿಕೊಳ್ಳೋಣ್ರಿ. 12 ಮೆಸ್ಸಿಯಾನಿಕ್ ಬ್ಲೆಸ್ಸಿಂಗ್ಸ್ ಇನ್ ಜಕರಾಯ ಚಾಪ್ಟರ್ 9. ಮೊದಲನೇದಾಗಿ 9ನೇ ಅಧ್ಯಾಯ 1ನೇ ವಚನ ಜಕರ್ಯನ ಗ್ರಂಥದಲ್ಲಿ, ಯೆಹೋವನು ನರವಂಶದ ಮೇಲೆ ಕಣ್ಣಿಟ್ಟಿದ್ದಾನೆ ಅಥವಾ ಕಟಾಕ್ಷಿಸುತ್ತಾನೆ ಎಂಬ ಪದ ಯೆಶಾಯ 66 2ನೇ ವಚನದಲ್ಲಿ ಕೂಡ ಬಂದಿದೆ. ನಾನು ಇಂಥವರನ್ನೇ ಕಟಾಕ್ಷಿಸ್ತೇನೆ, ಇಂಥವರ ಮೇಲೆ ನಾನು ಕಣ್ಣಿಟ್ಟಿದ್ದೇನೆ, ಇಂಥವ್ರು ನಾನು ನೋಡ್ತೇನೆ, ಕಟಾಕ್ಷಿಸ್ತೇನೆ ಎಂಬಂಥ ಮಾತು ಇಲ್ಲಿ ಬಂದಿದೆ. ಆದ ಕಾರಣ ಮೆಸ್ಸಿಯನ ಮೊದಲನೇ ಆಶೀರ್ವಾದ ಏನಂತ ಹೇಳಿದ್ರೆ ದೇವರ ಮೆಚ್ಚುಗೆ, ಫೇವರ್ ಆಫ್ ಗಾಡ್. ಮೆಚ್ಚುಗೆ ಅಂದರೆ ಅದನ್ನು ಯಾವ ರೀತಿಯಾಗಿ ನಾನು ವಿವರಿಸಬಹುದು? ಅಬ್ರಹಾಮನ ಜೀವನದಿಂದ ನಾನು ಸಂಕ್ಷಿಪ್ತವಾಗಿ ವಿವರಿಸ್ತೇನೆ. ಒಂದಿನ ಅಬ್ರಹಾಮನು ಯಥಾಪ್ರಕಾರವಾಗಿ ತನ್ನ ಕೆಲಸ ಯಾವ ರೀತಿಯಾಗಿ ನಾವು ಬೆಳಗ್ಗೆ ಎದ್ದು ನಿದ್ದೆಯಿಂದ ಎದ್ದು ಒಂದು ವೇಳೆ ನಾವು ಸಿದ್ಧವಾಗಿ ಅಥವಾ ನಮಗೆ ಉಪಹಾರ ರೆಡಿ ಮಾಡಿಕೊಂಡು ಆ ರೀತಿಯಾಗಿ ಒಂದು ದಿನವನ್ನು ಪ್ರಾರಂಭಿಸಿ ಒಂದು ಯಾಂತ್ರಿಕವಾಗಿ ಅಥವಾ ರೂಢಿಯಾಗಿ ಅಥವಾ ಕರ್ತವ್ಯವಾಗಿ ಅಥವಾ ಶಿಸ್ತಾಗಿ ನಾವು ಆ ದಿನದ ಜೀವನವನ್ನು ಪ್ರಾರಂಭ ಮಾಡಿ ಇಡೀ ದಿನ ನಾವು ಏನೇನು ಮಾಡಬೇಕು ಆ ಕೆಲಸಗಳನ್ನು ಮಾಡಿ ಯಾರ್ಯಾರನ್ನ ಮೀಟ್ ಮಾಡ್ತೀವೋ ಗೊತ್ತಿಲ್ಲ, ಮೀಟ್ ಮಾಡ್ತೇವೆ. ಆ ರೀತಿಯಾಗಿದ್ದಂಥ ವೇಳೆಯಲ್ಲಿ ಇದ್ದಕ್ಕಿದ್ದಂತೆ ಒಂದಿನ ದೇವರು ಅಬ್ರಹಾಮನಿಗೆ ಕಾಣಿಸಿಕೊಂಡು, ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಆಶೀರ್ವಾದ ನಿಧಿಯಾಗಿರುವೆ, ಭೂಲೋಕದ ಎಲ್ಲ ಜನರು ನಿನ್ನ ಮೂಲಕವಾಗಿ ಆಶೀರ್ವಾದಿಸಲ್ಪಟ್ಟಿರುತ್ತಾರೆ. ಈ ರೀತಿಯಾಗೆಲ್ಲ ಹೇಳಿದರೆ ಅದಕ್ಕೆ ಏನಂತಾರೆ? ಫೇವರ್. ಅಬ್ರಹಾಮನು ಏನೂ ಮಾಡಿಲ್ಲ ಆ ದೇವರ ಮೆಚ್ಚುಗೆಯನ್ನು ಪಡೆಯೋದಕ್ಕೆ. ಆದರೆ ದೇವರು ಮುಂದಾಳತ್ವವನ್ನು, ಗಾಡ್ ಟುಕ್ ದ ಇನಿಷಿಯೇಟಿವ್, ಮತ್ತು ಅವನಿಗೆ ಅಂತಾರಾಷ್ಟ್ರದ ಆಶೀರ್ವಾದವನ್ನು, ಇಂಟರ್ನ್ಯಾಷನಲ್ ಬ್ಲೆಸ್ಸಿಂಗ್ ಆ ರೀತಿಯಾಗಿ ದೇವರು ಕೊಡುವಾಗ ಅವನಿಗೆ ಮಾತ್ರ ಅಲ್ಲ, ಅವನ ಕುಟುಂಬದವರಿಗೆ ತಲೆಮಾರು ಜನರೇಷನ್ ಆಫ್ಟರ್ ಜನರೇಷನ್, ಅಬ್ರಹಾಮನು, ಇಸಾಕನು, ಯಾಕೋಬನು, ಯೋಸೇಫನು ಆ ರೀತಿಯಾಗಿ ಆಗಿ ಇವತ್ತು ನಮ್ಮ ತನಕ ಬಂದಿದೆ. ಅಬ್ರಹಾಮನ ಸಂತತಿಯವರು ನಾವು ಕೂಡ ಆಗಿರೋದ್ರಿಂದ ಆ ಒಂದು ಆಶೀರ್ವಾದ ನಮಗಾಗಿ ಕೂಡ ಇದೆ. ಅದು ಯಾರ ಮುಖಾಂತರವಾಗಿ ಬಂತಂತ ನೋಡುವಾಗ ಗಲಾತ್ಯ 3ನೇ ಅಧ್ಯಾಯದ ಕೊನೆ 2 ವಚನಗಳಲ್ಲಿ ಕ್ರಿಸ್ತನ ಮುಖಾಂತರ, ಮೆಸ್ಸಿಯನ ಮುಖಾಂತರ ಬಂತು ಅಂತ ಹೇಳ್ಬಿಟ್ಟು
ಇದು ದೇವರ ಮೆಚ್ಚುಗೆ, ಫೇವರ್. ಎರಡನೇದಾಗಿ ಜಕರ್ಯ 9ನೇ ಅಧ್ಯಾಯದಲ್ಲಿ ದೇವರ ಅಥವಾ ಮೆಸ್ಸಿಯನ 12 ಆಶೀರ್ವಾದಗಳಿದೆ. ಅದರಲ್ಲಿ ಒಂದು ದೇವರ ಮೆಚ್ಚುಗೆ, ಎರಡನೇದು ನೋಡುವಾಗ ದೀನರನ್ನು ಅಥವಾ ಗರ್ವಿಷ್ಠರನ್ನು ತಗ್ಗಿಸುವುದು ಕೂಡ ಆಶೀರ್ವಾದವೇ. ಯಾಕಂದರೆ 9ನೇ ಅಧ್ಯಾಯದ 6ನೇ ವಚನದಲ್ಲಿ ನಾವು ನೋಡುವಾಗ ಫಿಲಿಸ್ಟಿಯದ ಗರ್ವವನ್ನು ಭಂಗಪಡಿಸುವೇನು. ಫಿಲಿಸ್ಟಿಯರು ಅವ್ರ ಶತ್ರುಗಳು, ದೇವಜನರಿಗೆ ವಿರುದ್ಧವಾದವರು. ಗೋಲಿಯಾತನು ಕೂಡ ಫಿಲಿಸ್ಟಿಯವನೇ. ಅಂಥ ಜನರಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಗರ್ವ ಇದೆ, ನನಗೂ ಕೂಡ ಗರ್ವ ಇದೆ. ಅನೇಕ ಬಾರಿ ಅದನ್ನು ನೋಡಿದ್ದೆ. ಆ ಗರ್ವವನ್ನು ತಗ್ಗಿಸಿ ಬಿಡುವುದು ಮೆಸ್ಸಿಯನ ಆಶೀರ್ವಾದ. ಯಾಕಂದರೆ ಮೆಸ್ಸಿಯನು ದೀನನಾದಂಥ ವ್ಯಕ್ತಿ. ಮತ್ತಾಯ 11:29 ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನಿಂದ ಕಲಿತುಕೊಳ್ಳ್ರಿ. ಏನು ಕಲಿಬೇಕು? ದೀನತ್ವ. ಆದ ಕಾರಣ ದೀನತ್ವ, ಗರ್ವಿಷ್ಠರನ್ನು ತಗ್ಗಿಸಿ ಬಿಡುವಂಥದ್ದು ಮೆಸ್ಸಿಯನ ಒಂದು ಆಶೀರ್ವಾದ. ನಾವು ಮೆಸ್ಸಿಯನ ಹಾಗೆ ಆಗಿಬಿಡ್ತೇವೆ ಗರ್ವ ಹೋದಾಗ. 7ನೇ ವಚನ 9ನೇ ಅಧ್ಯಾಯ ಜಕರ್ಯ 7ನೇ ವಚನದಲ್ಲಿ ಇನ್ನೊಂದು ಆಶೀರ್ವಾದ ಇದೆ. ಅದು ಏನಂತ ನೋಡೋಣ ಬನ್ರಿ. ಅಲ್ಲಿ ಬರೆದಿದೆ, ಹೌದು, ಅವರು ಅಂತ ಹೇಳಿದಾಗ ಯಾರಿರ್ಬೋದು ಅಂತ ಹೇಳಿ ನೋಡುವಾಗ ಅನ್ಯರು, ಅವಿಶ್ವಾಸಿಗಳು, ವಿದೇಶಿಯವರು, ದೇವಜನರಲ್ಲದವರು, ಒಡಂಬಡಿಕೆಗೆ ಸೇರದವರು, ಅವರು ಇಸ್ರಾಯೇಲಿನ ದೇವರಿಗೆ ಶೇಷ ಜನವಾಗಿ ನಿಲ್ಲುವರು. ಇನ್ನೂ ಸಂದೇಹನ ಯಾರ ಬಗ್ಗೆ ಇದು ಅಂತ ಹೇಳ್ಬಿಟ್ಟು ದೇವರು ಇನ್ನೂ ಸ್ಪಷ್ಟಪಡಿಸ್ತಾರೆ. ಯಹೂದದಲ್ಲಿ ಕುಲಪಾಲಕನಂತಿರುವರು. ಯಹೂದ್ಯರಂತೆ ಇರ್ತಾರಂತೆ. ಯಾರು? ಯಹೂದ್ಯರಲ್ಲದವರು. ಅದೇನದು? ಅದು ಮೆಸ್ಸಿಯನ ಆಶೀರ್ವಾದ, ಮೆಸ್ಸಿಯನ ಆಶೀರ್ವಾದದ ವಿಸ್ತರಣೆ. ಯಹೂದ್ಯರಲ್ಲದವರಿಗೂ ದೇವರು ತನ್ನ ಕೈಯನ್ನು ಚಾಚುವಂಥದ್ದು. ದ ರೆಮ್ನೆಂಟ್, ಶೇಷ ಜನರಿಗೆ ಲಭ್ಯವಾಗುವಂಥದ್ದು. ಹೌದು, ಇದನ್ನು 8ನೇ ಅಧ್ಯಾಯದಲ್ಲಿ ಕೂಡ 22ನೇ ವಚನದಲ್ಲಿ ಹೀಗೆ ಬಹುದೇಶಗಳವರು, ಬಲವಾದ ಜನಾಂಗಗಳವರು ಯೆರೂಸಲೇಮಿನಲ್ಲಿ ಸೇನಾಧೀಶ್ವರ ಯೆಹೋವನನ್ನು ಆಶ್ರಯಿಸುವುದಕ್ಕೂ ಯೆಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಬರುವರು. ವಾವ್! ನೋಡ್ರಿ, ಮೆಸ್ಸಿಯನ ಆಶೀರ್ವಾದ ಅದು ಯಹೂದ್ಯರಲ್ಲದವರಿಗೂ ವಿಸ್ತಾರವಾಗುವಂಥ ಆಶೀರ್ವಾದ. 4ನೇದಾಗಿ ನಾವು ನೋಡುವಾಗ ಮೆಸ್ಸಿಯನ 4ನೇ ಆಶೀರ್ವಾದ 8ನೇ ವಚನದ 2ನೇ ಭಾಗದಲ್ಲಿ ಇದೆ. ಅದೇನಂತ ಹೇಳಿದರೆ, ಇನ್ನು ಮುಂದೆ ಯಾವ ಬಾಧಕನೂ ನನ್ನ ಜನರ ಮೇಲೆ ಬೀಳನು. ಯಾಕಂದರೆ ಈಗ ನಾನು ಕಣ್ಣಿಟ್ಟು ನೋಡುತ್ತಿದ್ದೇನೆ. ದೇವರು ಕಣ್ಣಿಟ್ಟು ನೋಡ್ತಾ ಇರೋದರಿಂದ ಯಾವ ಬಾಧಕರು ತನ್ನ ಜನರನ್ನು ತಾಕುವುದಿಲ್ಲ, ಸ್ಪರ್ಶಿಸೋದಿಲ್ಲ, ಮುಟ್ಟುವುದಿಲ್ಲ. ಇದೇನಿದು? ಮೆಸ್ಸಿಯನ ಆಶೀರ್ವಾದ, ಮೆಸ್ಸಿಯಾನಿಕ್ ಬ್ಲೆಸ್ಸಿಂಗ್ಸ್. 4 ಆಯಿತು. ಈಗ 5ನೇದು ಮೆಸ್ಸಿಯನ ಆಶೀರ್ವಾದ. 5ನೇ ಆಶೀರ್ವಾದವನ್ನು ನಾವು ನೋಡೋಣ. ಒಟ್ಟು 12 ಆಶೀರ್ವಾದಗಳಿದೆ. ಮೆಸ್ಸಿಯನ 12 ಆಶೀರ್ವಾದಗಳು ಜಕರ್ಯ 9ರಲ್ಲಿ. ಈಗ 5ನೇದನ್ನು ನೋಡ್ತಿದ್ದೇವೆ. ಚೀಯೋನ್ ನಗರಿಯೇ ಬಹು
ಸಂತೋಷ ಪಡು. ಹಾಗಾದರೆ ಮೆಸ್ಸಿಯನ ಆಶೀರ್ವಾದ 5ನೇದು ಏನಾಗಿದೆ? ಗ್ರೇಟ್ ಹ್ಯಾಪಿನೆಸ್. ನನ್ನ ಜೀವನದಲ್ಲಿ ಸಂತೋಷವಾದ ವ್ಯಕ್ತಿಗಳನ್ನು ನಾನು ನೋಡಿದ್ದು ಭಾಳ ಅಪರೂಪ. ಅಂದರೆ ಇದ್ದಾರೆ, ನೋಡಿದ್ದೇನೆ, ಅಪರೂಪ. ಒಂದು ವೇಳೆ ಸಂತೋಷ ವ್ಯಕ್ತಿಯನ್ನು ನಾನು ನೋಡಿದರೂ ಕೂಡ ಅದು ಲೌಕಿಕವಾದ ಸಂತೋಷದವರನ್ನು ಭಾಳ ನೋಡಿದ್ದೇನೆ, ಸುಮಾರಾಗಿ. ಆದರೆ ದೇವಜನರಲ್ಲಿ ಸಂತೋಷವಾದಂಥವರು ಭಾಳ ಕಡಿಮೆ. ಆದರೆ ಬಹು ಸಂತೋಷವುಳ್ಳವರು ಬಹಳ ಬಹಳ ವಿರಳ, ಒಬ್ಬರು ಇಬ್ಬರು. ಆದ ಕಾರಣ 9ನೇ ಅಧ್ಯಾಯದ 9ನೇ ವಚನದಲ್ಲಿ ಮೆಸ್ಸಿಯನ 5ನೇ ಆಶೀರ್ವಾದ ಏನಂತ ಹೇಳಿದರೆ ಬಹು ಸಂತೋಷ, ಗ್ರೇಟ್ ಹ್ಯಾಪಿನೆಸ್. ವಾವ್, ಆ ರೀತಿಯಾಗಿರ್ಬೇಕಂತ ನಾನು ಇಷ್ಟಪಡ್ತೇನೆ ರೀ. ಮೆಸ್ಸಿಯನ ಆಶೀರ್ವಾದ ಅಂತ ನಾವು ಹೇಳ್ತಾ ಇದ್ದೀವಿ. ಇದು ಮೆಸ್ಸಿಯನ ಆಶೀರ್ವಾದವೇ. ನೋಡೋಣ, 9ನೇ ವಚನದ 2ನೇ ಭಾಗದಲ್ಲಿ ನೋಡುವಾಗ, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿ, ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೇ ಬರುತ್ತಾನೆ. ಯಾರಿದು? ಮೆಸ್ಸಿಯನ್. ಯಾಕೆ ಬರ್ತಿದ್ದಾನೆ? ಪುನಃಸ್ಥಾಪಿಸುವುದಕ್ಕೆ. ಹಾಗಾದರೆ ಮೆಸ್ಸಿಯನ ಆಶೀರ್ವಾದಗಳಲ್ಲಿ 6ನೇ ಆಶೀರ್ವಾದ ಪುನಃ ಸ್ಥಾಪನೆ, ರೆಸ್ಟೋರೇಷನ್. ನಿನ್ನ ಅರಸನು ನಿನ್ನ ಬಳಿಗೆ ನ್ಯಾಯವಂತನಾಗಿ, ಸುರಕ್ಷಿತನಾಗಿ, ಶಾಂತ ಗುಣವುಳ್ಳವನಾಗಿ. ಈ 3 ಮಾತಿನಲ್ಲಿ ಮೆಸ್ಸಿಯನ ಒಂದು ಸೇವೆಯಲ್ಲಿ ಕಾಣ್ತದೆ. ಅದೇನೆಂದರೆ ಪುನಃಸ್ಥಾಪಿಸುವ ಸೇವೆ. ಆ ಪುನಃಸ್ಥಾಪನೆ ಎಂಬುದು 6ನೇ ಆಶೀರ್ವಾದ, ಮೆಸ್ಸಿಯನ ಆಶೀರ್ವಾದ. 10ನೇ ವಚನದಲ್ಲಿ 7ನೇ ಆಶೀರ್ವಾದವನ್ನು ನಾವು ನೋಡಿಕೊಳ್ಬೋದು. 7th ಬ್ಲೆಸ್ಸಿಂಗ್, ಮೆಸ್ಸಿಯಾನಿಕ್ ಬ್ಲೆಸ್ಸಿಂಗ್. ಅದೇನಂತ ನೋಡೋಣ ಬನ್ನಿರಿ. ಆತನು 2ನೇ ಭಾಗ, ಆತನು ಕೊಡುವ ಅಪ್ಪಣೆಯು ಜನಾಂಗಗಳಿಗೆ ಸಮಾಧಾನಕರವಾಗಿರುವುದು. ವಾವ್, ಪೀಸ್ ಈಸ್ ಅನದರ್ ಮೆಸ್ಸಿಯಾನಿಕ್ ಬ್ಲೆಸ್ಸಿಂಗ್. ಸಮಾಧಾನ ಮೆಸ್ಸಿಯನ ಮತ್ತೊಂದು ಮಹಾ ಆಶೀರ್ವಾದ. ಯಾರೊಬ್ಬರು ಈ ರೀತಿಯಾಗಿ ಹೇಳಿದರು. ಅದೇನಂತ ಹೇಳಿದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರು ಸಮಾಧಾನದ ಪ್ರಭು ಅಂತ ಹೇಳ್ಬಿಟ್ಟು. ಆತನು ಭೂಲೋಕದಲ್ಲಿದ್ದಾಗ ಎಲ್ಲಿನೂ ಯುದ್ಧ ಇರಲಿಲ್ಲ ಅಂತೆ. ಆತನಿಗೆ ಮುಂಚೆ ಯುದ್ಧ ಇದ್ದು, ಆತನು ಹೊರಟು ಹೋದ ಮೇಲೆ ಯುದ್ಧವಾದು. ಆತನಿದ್ದಂಥ ಕಾಲದಲ್ಲಿ ಬಹಳ ಅಪರೂಪ, ಇಲ್ಲೇ ಇಲ್ಲ ಅಂತ ಒಬ್ಬರು ಹೇಳಿದರು. ಸಮಾಧಾನ ಪುರುಷನು ನಮ್ಮ ಹೃದಯದಲ್ಲಿರುವಾಗ ಚಿಂತೆ, ಅಪನಂಬಿಕೆ, ಅವಿಶ್ರಾಂತಿ ಇವುಗಳಿಗೆ ಆಸ್ಪದವೇ ಇಲ್ಲ. 8ನೇದಾಗಿ ನಾವು ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, 9ನೇ ಅಧ್ಯಾಯ ಜಕರ್ಯನ ಗ್ರಂಥ. ಜಕರ್ಯ ಅಂತ ಹೇಳಿದ್ರೆ ಯೆಹೋವನು ನೆನಪಿನಲ್ಲಿ ಇಟ್ಟುಕೊಂಡಿದ್ದಾನೆ. ಯಾಹ್ವೆ ಹ್ಯಾಸ್ ರಿಮೆಂಬರ್ಡ್. ಹೌದು, ಮುಖ್ಯವಾಗಿ ಯೆಹೋವನು ಏನು ನೆನಪಿನಲ್ಲಿ ಇಟ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ನೋಡುವಾಗ, ಮೆಸ್ಸಿಯನನ್ನು ಕಳಿಸೋ ವಿಷಯದಲ್ಲಿ, ಕ್ರಿಸ್ತನನ್ನು ಕಳಿಸೋ ವಿಷಯದಲ್ಲಿ. ಈಗ ಕ್ರಿಸ್ತನ ಮುಖಾಂತರ ಲಭ್ಯವಾಗುವಂಥ 12 ಆಶೀರ್ವಾದಗಳಲ್ಲಿ 8ನೇ ಆಶೀರ್ವಾದ ಸುನಿರೀಕ್ಷೆ. ಹೋಪ್. 12ನೇ ವಚನ 9ನೇ ಅಧ್ಯಾಯ ಜಕರ್ಯ 12ರಲ್ಲಿ ಸುನಿರೀಕ್ಷೆಯುಂಟಾದ
ಸೆರೆಯವರೇ, ಪ್ರಿಸನರ್ಸ್ ಆಫ್ ಹೋಪ್, ಪ್ರಿಸನರ್ಸ್ ಆಫ್ ಹೋಪ್. ಹೌದು, ಸುನಿರೀಕ್ಷೆಯಂತಾದ ಸೆರೆಯವರೇ ಅಂತ ಹೇಳ್ಬಿಟ್ಟು ನೋಡುವಾಗ ಅದು ಎರಡು ರೀತಿಯಿಂದ ಅರ್ಥ ಮಾಡ್ಕೋಬೋದು. ಸೆರೆಯವರಿಗೆ ಸುನಿರೀಕ್ಷೆ ಅಥವಾ ಸೆರೆಯವರಿಗೆ ನಿರೀಕ್ಷೆ, ಅಥವಾ ನಿರೀಕ್ಷೆಯಲ್ಲಿನೇ ಅವರಿಗೆ ಒಂದು ಸೆರೆ. ಇನ್ನೊಂದು ಆಶೀರ್ವಾದ ಮೆಸ್ಸಿಯನ ಮುಖಾಂತರವಾಗಿ 12ನೇ ವಚನದ 2ನೇ ಭಾಗದಲ್ಲಿ ಹೀಗಿದೆ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು. ಐ ವಿಲ್ ಬ್ಲೆಸ್ ಯು ವಿತ್ ಡಬಲ್ ಬ್ಲೆಸ್ಸಿಂಗ್. ವಾವ್! ಯಾರೋ ಒಬ್ಬರು ಈ ರೀತಿಯಾಗಿ ಹೇಳಿದರು, ಟ್ರಬಲ್ ಡಬಲ್ ಫಾರ್ ಎವ್ರಿ ಟ್ರಬಲ್ ದಟ್ ಗಾಡ್ ಹಸ್ ಅಲೌಡ್ ಯು ಟು ಗೋ ಥ್ರೂ. ಅಂದರೆ ದೇವರು ನೀನು ಹೋಗುವಂತೆ ಅನುಮತಿಸಿದ, ಅಥವಾ ನೀವಾಗೇ ಮಾಡಿಕೊಂಡಿದ್ದ, ಅಥವಾ ಸೈತಾನು ಮಾಡಿದಂಥ ಆ ಒಂದು ಕಷ್ಟಕ್ಕೆ ಬದಲಾಗಿ 2ರಷ್ಟು ಸುಖವನ್ನು, ಸಂತೋಷವನ್ನು, ಸಮಾಧಾನವನ್ನು ದೇವರು ಆಜ್ಞಾಪಿಸುವುದಾಗಿ ಹೇಳ್ತಿದ್ದಾನೆ. 13ನೇ ವಚನ, ಜಕರಿಯ 9:13 ಇನ್ನೊಂದು ಆಶೀರ್ವಾದ, ಮೆಸ್ಸಿಯನ ಆಶೀರ್ವಾದ. ಅದೇನೆಂದರೆ, ನಿನ್ನನ್ನು ಶೂರನ ಕತ್ತಿಯನ್ನಾಗಿ ಮಾಡುವೆನು. ವಾವ್! ನಮ್ಮನ್ನೇ ಆತನು ಆಯುಧವನ್ನಾಗಿ ಮಾಡಿಬಿಡ್ತಾನಂದ್ರೆ. ಹಿ ಮೇಕ್ಸ್ ಅವರ್ ವೆರಿ ಲೈಫ್ ಆಸ್ ಎ ವೆಪನ್. ಅದು ಆಶೀರ್ವಾದ ಅಲ್ವಾ? ಮೆಸ್ಸಿಯನ ಆಶೀರ್ವಾದ ಹಾಗೆ ಇರ್ತದೆ. 11ನೇ ಆಶೀರ್ವಾದ 14ನೇ ವಚನದಲ್ಲಿದೆ. ಅದೇನಂತ ಹೇಳಿದರೆ, ಯೆಹೋವನು ಸ್ವಜನರಿಗಾಗಿ ಅವರ ಮೇಲ್ಗಡೆ ಕಾಣಿಸಿಕೊಳ್ಳುವನು. ಅನಂತರ ಆತನ ಬಾಣವು ಕರ್ತನಾದ ಯೆಹೋವನು ತುತ್ತೂರಿ, ಇವೆಲ್ಲ ಬರೆದಿದೆ. ಆದರೆ ಮುಖ್ಯವಾಗಿ ತನ್ನ ಸ್ವಜನರಿಗಾಗಿ ಕಾಣಿಸಿಕೊಳ್ಳುವನು. ವಿಷನ್, ದೇವರು ದರ್ಶನವನ್ನು ಕೊಡ್ತಾರಂತೆ ಮೆಸ್ಸಿಯನ ಮುಖಾಂತರವಾಗಿ. ಉದಾಹರಣೆಗೆ ಅಪೊಸ್ತಲಕೃತ್ಯ 2:17 ದಿವ್ಯ ದರ್ಶನಗಳಾಗುವುದು. ಕ್ರಿಸ್ತನು ಹೋದ ನಂತರ ಪವಿತ್ರಾತ್ಮನ ಕಳಿಸಿ, ಪವಿತ್ರಾತ್ಮ ಮುಖಾಂತರವಾಗಿ ಅಭಿಷೇಕವನ್ನು, ಆಶೀರ್ವಾದವನ್ನು, ಆತ್ಮನನ್ನು, ವರಗಳನ್ನು, ಪ್ರವಾದನೆಯನ್ನು, ಪ್ರಕಟಣೆಯನ್ನು ಆತನು ಕೊಡುವುದಲ್ಲದೆ ದಿವ್ಯ ದರ್ಶನಗಳನ್ನು ಕೊಡ್ತಾನೆ ಅಂತ ಹೇಳ್ಬಿಟ್ಟು, ಅದು ಮೆಸ್ಸಿಯನ ಕಾಲದಲ್ಲಿ ನಮಗೆ ಲಭ್ಯವಾಗುವಂಥ ಆಶೀರ್ವಾದ. ಕೊನೆಯದಾಗಿ 9ನೇ ಅಧ್ಯಾಯ ಜಕರಿಯನ ಗ್ರಂಥದಿಂದ ನಾವು ಸುಮಾರು 12 ಮೆಸ್ಸಿಯನ ಆಶೀರ್ವಾದಗಳನ್ನು ನಾವು ನೋಡಿಕೊಳ್ತಾ ಇದ್ದೀವಿ. ಅದರಲ್ಲಿ ಕೊನೆಯದು ಏನಂತ ಹೇಳ್ಬಿಟ್ಟು ನೋಡುವಾಗ 16ನೇ ವಚನ, ಆ ದಿನದಲ್ಲಿ, ಅಂದರೆ ಮೆಸ್ಸಿಯನ ಬರುವಿಕೆಯ ದಿನದಲ್ಲಿ ಅಥವಾ ಮೆಸ್ಸಿಯನ ಕಾಲದಲ್ಲಿ, ಅವರ ದೇವರಾದ ಯೆಹೋವನು ಅವರನ್ನು ತನ್ನ ಹಿಂಡಾಗಿರುವ ಜನರೆಂದು ರಕ್ಷಿಸುವನು. ಶೆಫರ್ಡಿಂಗ್ ಸೇವಿಯರ್, ರಕ್ಷಿಸುವ ಕುರುಬನು. ಒಳ್ಳೆ ಕುರುಬನಾಗಿ, ಆ ಒಳ್ಳೆ ಕುರುಬನು ತನ್ನ ಕುರಿಗಳಿಗಾಗಿ ಪ್ರಾಣ ಕೊಡ್ತಾನೆ ಎಂಬುದಾಗಿ ಯೋಹನ 10 ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬೋಧಿಸಿದ ಹಾಗೆ ಆತ ನಮ್ಮನ್ನು ಹಿಂಡಾಗಿ ರಕ್ಷಿಸ್ತಾನೆ. ಅವಾಗ ಕಿರೀಟದಲ್ಲಿನ ರತ್ನಗಳಂತೆ ನಾವು ಹೊಳೆಯುತ್ತೇವೆ. ಸೌಖ್ಯವೆಷ್ಟೋ ಅವರ ಸೌಂದರ್ಯವೂ ಅಷ್ಟೇ ಆಗಿ ನಮಗೆ ದೇವರು ಒದಗಿಸ್ತಾನೆ. ಆಶ್ಚರ್ಯ ಅಲ್ಲ? ಹೌದು. ಜಕರಿಯ 9ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.